ಭಾಗಿಯಾಗಿದ್ದಾರೆ. ಎಲ್ಲ ಯಾವ್ಯಾವುದನ್ನ ನಾವು ಇನ್ಕ್ಲೂಡಿಂಗ್ ಬ್ಯಾಂಕ್ ಫಾಸಿಲಿಟಿ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಪಡ್ಕೊಳ್ತಾ ಇದ್ದೀವಿ. ಅದರಲ್ಲೂ 1 ಲಕ್ಷ ಲೋನ್ ಇರ್ಬೋದು, 10 ಲಕ್ಷ ಲೋನ್ ಇರ್ಬೋದು ಮಾಡಿದೀವಿ ಅಂತ ನಾನು ಒಂದೆರಡು ಮಾತಲ್ಲಿ ಹೇಳಿ ಇಷ್ಟಪಡ್ತೇನೆ. ನಾವು ಉದ್ದಿಮೆದಾರರಾಗಿ ಸ್ವಸಹಾಯ ಸಂಘ ಗುಂಪುಗಳನ್ನ ಗುರುತಿಸಿ ನಾವು ತಾಲೂಕು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ತಾಲೂಕು ಮಟ್ಟದ ಇಒಗಳಿಗೆ ತಾವು ಟಾರ್ಗೆಟ್ ಅನ್ನು ಕೊಟ್ಟರೆ ಯಾರ್ಯಾರು ಚೆನ್ನಾಗಿ ಅಲ್ಲಿ ಉತ್ಪಾದನೆಯನ್ನ ಮಾಡ್ತಿದ್ದಾರೆ ಪಂಚಾಯತ್ ವಾರ ಒಂದು ಪಂಚಾಯತಿಗೆ ಒಂದು ಗುಂಪನ್ನಾದ್ರೂ ನಾವು ಗುರ್ತಿಸಿದ್ರೆ ಬೇಡ ಒಂದು 50% ಅನ್ಕೊಂಡ್ರು ಕೂಡ ಒಂದು ತಾಲೂಕಲ್ಲಿ 25 ಗುಂಪು ಅಂತ ಇಟ್ಕೊಂಡ್ರು ಕೂಡ 11 ಕ್ಷೇತ್ರಗಳಿಗೂ ಸೇರಿದಂಗೆ ಏನಿಲ್ಲ ಅಂದ್ರೂ 1,000ವರೆಗೂ ಕೂಡ ಮುಟ್ಲಿಕ್ಕೆ ಸಾಧ್ಯವಿದೆ. ಪಬ್ಲಿಕ್ ಜೊತೆ ಕೂತಿದ್ದಾಗ ಸುಮಾರು ಜನ ಎಂದು ಅವ್ರದೇ ಆದ ಒಂದು ಅನಿಸಿಕೆಗಳನ್ನು ಹಂಚ್ಕೊತಾ ಇದ್ರು ಅಕ್ಕಪಕ್ಕದವರು. ಅದರಿಂದ ಅದನ್ನು ಓಪನ್ ಹೌಸ್ ಇದೆ, ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ಶುರು ಮಾಡ್ತೀವಿ. ಏನಂದ್ರೆ ಆವಾಗ ನೀವು ಬೇಕಾದಂಥ ವಿಚಾರಗಳನ್ನ ನೀವು ದಯವಿಟ್ಟು ಕೇಳಿ, ಬೇರೆಯವರು ಎಲ್ಲರೂ ಅದೇ ಥರದ ವಿಚಾರಗಳು ಅದೇ ಥರದ ಡೌಟ್ಸ್ ಇರುತ್ತೆ, ಅವ್ರುಗಳು ಎಲ್ಲರೂ ಕೇಳಿಸ್ಕೊಂಡು ಒಬ್ಬರು ಪ್ರಶ್ನೆ ಕೇಳಿದಾಗ ಅದೇ ಪ್ರಶ್ನೆ ಇನ್ನೂ ಒಂದು ಅರ್ಥ ಆಗಲಿಂದ ಇತ್ತು, ಅದಕ್ಕೆ ಉತ್ತರ ಸಿಗುತ್ತೆ. ಆಮೇಲೆ ಮುಂದೆನೂ ಕೂಡ ಹೇಳ್ತೀನಿ ಅವರಿಗೆಲ್ಲ. ಈಗ ಆಲ್ರೆಡಿ ನಾನು ಹೇಳಿರೋದ್ರಲ್ಲೇ ಒಂದು 10 to 12 ಮೆಂಬರ್ಸ್ನ ನಾನೇ ರೆಫರ್ ಮಾಡಿದ್ದೀನಿ. ಮೇಡಮ್ ಈ ಥರ ಎಲ್ಲ ಮಾಡ್ತಾರೆ, ಈ ಥರ ಒಬ್ರು ಇದ್ದಾರೆ ಅಂದರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅಟ್ ದ ಸೇಮ್ ಟೈಮ್ ನಾವು ಕೂಡ ಯಾರು ಬಿಸ್ನೆಸ್ ಮಾಡೋರು ಇದ್ದರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಈ ಥರ ಎಲ್ಲ ಒಂದು ಡಿಸ್ಪ್ಲೇ ಇದ್ದಾಗ ಕೂಡ ನಾಳೆ ಮೀಟಿಂಗಲ್ಲಿ ಮಾತಾಡೋದಾಗಿರ್ಬೋದು, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಈ ಥರ ಎಲ್ಲ ಇದೆ ಮೇಡಮ್, ಈ ಥರ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರದ್ದು ಏನು ಪ್ರೊಸೀಜರ್ ಇದೆ ಅದನ್ನು ಮಾತಾಡಿಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ ಒಟ್ಟಿನಲ್ಲಿ.